ಪ್ರಧಾನಿ ಕರೆ ಕೊಡ್ತಾ ಇದ್ದಾರೆ. ಒಂದು ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಬಂದಾಗ ಎಲ್ಲರೂ ಖರ್ಚು ಕಮ್ಮಿ ಮಾಡೋಣ, ವೈಭವದ ವಾತಾವರಣ ಕಮ್ಮಿ ಮಾಡೋಣ, ಬಂಗಾರವನ್ನು ನಿಧಾನ ತಗೋಣ ಅಂತ ಹೆಂಗೆ ಹೇಳ್ತೀವೋ, ಇದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕರೆ ಕೊಟ್ಟಾಗ ಈ ಕಾಂಗ್ರೆಸ್ ಪಕ್ಷದ ನೇತಾರರು ಯಾವ ಥರ ಮಾತಾಡ್ತಿದ್ದಾರೆ ಅಂದರೆ, ಒಂದು 5 ದೇಶಕ್ಕೆ ಅವರು ವಿದೇಶ ಪ್ರವಾಸ ಮಾಡಿದ್ರು ಸ್ಮಿತಾ. ನಿಜವಾಗ್ಲೂ ಚರ್ಚೆ ಆಗಬೇಕಾಗಿದ್ದು ಅಲ್ಲಿ ಏನು ಒಪ್ಪಂದ ಆಯಿತು, ಏನು ಭಾರತಕ್ಕೆ ಲಾಭ ಆಗುತ್ತೆ, ಅದು ಬಿಟ್ಟು ಒಂದು ಇಟಲಿಯಲ್ಲಿ ಒಂದು 50 ರೂಪಾಯಿ ಚಾಕ್ಲೇಟ್ ಬಗ್ಗೆ ಚರ್ಚೆ ಮಾಡ್ತಾರೆ ಹರಿಪ್ರಸಾದ್ ಅಂತವರು ಅಂತ ನಾಯಕರು ಅಂತ ಹೇಳಿದ್ರೆ ಎಷ್ಟು ಕೆಟ್ಟದ ಬಿಂಬಿಸ್ತಾರಂದ್ರೆ ಭಾರತದ ಬಗ್ಗೆ ಯಾವ ಥರ ಈ ಒಂದು ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು ಇದೆ. ಇವತ್ತು ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡ್ತೀವಿ. 55 ರೂಪಾಯಿ ಕಚ್ಚಾ ತೈಲ ಇದೆ, ಅದರಲ್ಲಿ 8 ರೂಪಾಯಿ ಸಾಗಾಣಿಕಾ ವೆಚ್ಚ ಮಾಡ್ತಾರೆ, 12 ರೂಪಾಯಿ ಕೇಂದ್ರ ಸರ್ಕಾರ ಚಾರ್ಜ್ ಮಾಡುತ್ತೆ, 24 ರೂಪಾಯಿ ರಾಜ್ಯ ಸರ್ಕಾರ ಚಾರ್ಜ್ ಮಾಡುತ್ತೆ, ಟೋಟಲ್ 106 ಆಗುತ್ತೆ. ಇದನ್ನ ಕಾಂಗ್ರೆಸ್ ಪಕ್ಷ ಏನಂತ ಹೇಳುತ್ತೆ, ಅವ್ರು ನಾವು ಕಮ್ಮಿ ಮಾಡಿದ್ವು ಆವಾಗ ಅಂತ ಹೇಳ್ತಾರೆ. ಹಾಗಾದ್ರೆ ಲಕ್ಷಾಂತರ ಕೋಟಿ ಆಯಿಲ್ ಬಾಂಡ್ನ ಯಾರು ತೀರಿಸಿದ್ದು? ಲಕ್ಷಾಂತರ ಕೋಟಿ ಆಯಿಲ್ ಬಾಂಡ್ನಲ್ಲಿ ಸಾಲ ಮಾಡಿದ್ದನ್ನು ಯಾರು ತೀರಿಸಿದ್ದು? ಕಮ್ಮಿ ಕೊಟ್ಟಿದೆ ಅಂತ ಹೇಳಿದ್ರೆ, ದೇಶದಲ್ಲಿ ಇವತ್ತು ನಾವು 700 ಬಿಲಿಯನ್ ಫಾರೆಕ್ಸ್ ಇದು ಇರುವಂತ ದೇಶ ನಮ್ಮನ್ನು ಕಾಂಗ್ರೆಸ್ ಪಕ್ಷ ಬಿಟ್ರೆ ಜನರನ್ನು ಪ್ಯಾನಿಕ್ ಮಾಡೋದ್ರಲ್ಲಿ ಮೊದಲು. ಗ್ಯಾಸ್ ಇದ್ದಾಗ ನಾವು ನೋಡಿದೀವಿ, ಕಾಂಗ್ರೆಸ್ ಪಕ್ಷದ ಮಹಿಳೆಯರು ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಟೀ ಮಾಡಿಕೊಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಕಷ್ಟ ಇರುವುದನ್ನು ಕೊಟ್ಟಿದ್ದನ್ನು ನಾವು ನೋಡಿದೀವಿ. ನೋಡಿ, ನಾನು ಹೇಳೋದಿಷ್ಟೇ, ದೇಶದಲ್ಲಿ ಇಡೀ ಕ್ರೈಸಿಸ್ ಅಂತ ಬಂದಾಗ ವಿರೋಧ ಪಕ್ಷವಾಗಿ ಕೈ ಜೋಡಿಸಬೇಕೇ ಹೊರತು ಈ ತರ ಮಾತಾಡೋದಲ್ಲ. ಅಥವಾ ಒಂದು ಮಾತು ಇಲ್ಲಿ ಸ್ಪಷ್ಟವಾಗಿ ನೀವು ವಾಹಿನಿ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ, ಇವತ್ತು ಬೆಲೆ ಏರಿಕೆ ಆದ್ಮೇಲೂ ಕೂಡ ಪೆಟ್ರೋಲು ಡೆಲ್ಲಿಯಲ್ಲಿ ಏನಕ್ಕೆ 100 ಒಳಗಡೆ ಇದೆ, ಬೇರೆ 3-4 ರಾಜ್ಯದಲ್ಲಿ 100 ಒಳಗಡೆ ಹಾಕಿದೆ, ನಮ್ಮಲ್ಲಿ ಮಾತ್ರ ಯಾಕೆ 106 ಮೇಲೆ ಹೋಗ್ತಾ ಇದೆ? ಇದನ್ನು ಅರ್ಥ ಮಾಡ್ಕೋಬೇಕಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ವಾಹಿನಿ ಮುಖಾಂತರ ಕೇಳ್ತೀನಿ, ಈಗ ಯುದ್ಧದ ಸಮಯ ಹೌದು, ಯುದ್ಧ ಇಲ್ಲದ ಸಮಯ ಬಂದ 3 ವರ್ಷದಲ್ಲಿ, ಈ ಒಂದು ಮೇ 19ಕ್ಕೆ 3 ವರ್ಷ ಆಯ್ತು ಅವ್ರು ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಬಂದು, ಯಾವುದ್ರ ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳಿ. ಮೆಟ್ರೋ ಅಲ್ಲಿ 71% ಮಾಡಿದ್ರು, ಬಸ್ 15% ಮಾಡಿದ್ರು, ಆಮೇಲೆ ನಮ್ಮ ಗೈಡ್ ಲೈನ್ಸ್ ವ್ಯಾಲ್ಯೂ 25% ಮೇಲೆ ಮಾಡಿದ್ರು, ಸ್ಟಾಂಪ್ ಪೇಪರ್ 200% ಗಿಂತ ಜಾಸ್ತಿ ಮಾಡಿದ್ರು. ಒಂದು ಇಂಥದ್ದೊಂದು ಬೆಲೆ ಏರಿಕೆ ಮಾಡಿಲ್ಲ. ಯಾವ್ದಾದ್ರು ಒಂದು ಇದೆಯಾ? ಅದು ಯುದ್ಧದ ಸಮಯ ಮಾಡಿದ್ದಾರೆ. ಯಾವುದೇ ಯುದ್ಧದ ಕ್ರೈಸಿಸ್ ಇಲ್ಲದೇನೆ ಬೆಲೆ ಏರಿಕೆ ಮಾಡಿದ್ದಾರೆ ಅಂದ್ರೆ ಯಾವುದಾದ್ರೂ ಒಂದು ನೋಡಿ, ಹಾಲು ಪ್ರೋತ್ಸಾಹಕರ ಇವರು ದುಡ್ಡು ನೋಡಿ, ಗ್ಯಾರಂಟಿ ಕೊಡೋದೇ ನಮ್ಮ ರಾಜ್ಯದ ಅಭಿವೃದ್ಧಿನ. ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ವಾ? ಈ 3 ವರ್ಷದಿಂದ ಇದೇ ಚಾನಲ್ ಯಾವ್ದಾದ್ರು ಒಂದು ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಿದೀವ? ಎಷ್ಟು ತೊಂದ್ರೆ, ಬರೀ ಬೆಲೆ ಏರಿಕೆ ಮಾಡಿದೀವಿ, ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ಅಂತ ಮಾತಾಡ್ತಾರೆ ಹೊರತು, ಬೇರೆ ರಾಜ್ಯಕ್ಕೆ ನಾವು ಕೊರೋನಾ ಕಾಲಘಟ್ಟ ನಂತರ ಭಾರತ ಸಮತೋಲನವನ್ನು ಕಾಪಾಡಿದೆ. ಬೇರೆ ರಾಜ್ಯದಲ್ಲಿ 50% ಗಿಂತ ಜಾಸ್ತಿ, ಅಮೆರಿಕನೇ ದೊಡ್ಡ ರಾಷ್ಟ್ರ 45% ಜಾಸ್ತಿ ಮಾಡಿದ್ದಾರೆ, ಫಿಲಿಪೈನ್ಸ್ ಬಂದು 76% ಮಾಡಿದ್ದಾರೆ, UAE 40% ಮಾಡಿದ್ದಾರೆ, ಮಯನ್ಮಾರ್ 101% ಇದೆ, ಇದು ಏನು ಮಲೇಷಿಯಾ 68% ಇದೆ, ಭಾರತ 3-4% ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವು ಖುಷಿ ಪಡ್ಬೇಕು. ಹೌದು, ಬೆಲೆ ಜಾಸ್ತಿ ಆಗಿದೆ, ಜನರಿಗೆ ಕಷ್ಟ ಆಗುತ್ತೆ, ಪ್ರತಿಯೊಂದಕ್ಕೂ ಇದಾಗುತ್ತೆ ನಿಜ. ಆದ್ರೆ ರಾಜ್ಯ ಸರ್ಕಾರವಾಗಿ ನಾವೇನ್ ಮಾಡ್ತಾ ಇದೀವಿ? ರಾಜ್ಯದ ಇದನ್ನು ಯಾವ ತರ ಕಾಪಾಡ್ತಾ ಇದೀವಿ? ರಾಜ್ಯದ ಜನರಿಗೆ ಪ್ಯಾನಿಕ್ ಆಗೋದು ಬಿಟ್ಟು ಯಾವ ತರ ನೀವು ಸಪೋರ್ಟ್ ಆಗಿ ನಿಂತಿದ್ದೀರಾ ಮಾನ್ಯ ಸಿದ್ದರಾಮಯ್ಯ? ನಾನು ಕೇಳ್ತಾ ಇದ್ದೀನಿ. ಸರಿ, ಆಯ್ತು. ಇವತ್ತು ಸಿದ್ದರಾಮಯ್ಯನವರು ಕೂಡ ನಾವು ಬೆಲೆ ಇಳಿಕೆ ಮಾಡಬಹುದಲ್ಲ ಸರ್, ತೆರಿಗೆ ಹೊರೆಯನ್ನ ಇಳಿಸಿ ಅಂತ ಹೇಳಿ ಪ್ರತಿಕ್ರಿಯೆ ಕೇಳೋ ಪ್ರಯತ್ನ ಮಾಡಿದ್ವಿ, ಬಟ್ ಅವ್ರ ಅದಕ್ಕೆ ರಿಯಾಕ್ಟ್ ಮಾಡಿಲ್ಲ ಆನೇಕಲ್ಲಲ್ಲಿ. ಎನಿವೆ, ಬಸವೇಗೌಡ ಸರ್ ಇದ್ದಾರೆ ನಮ್ಮ ಜೊತೆ. ಇಂಧನ ನಾವು ಬಹುತೇಕ ಇಂಧನವನ್ನು ನಾವು ಆಮದು ಮಾಡ್ತಾ ಇದೀವಿ. ಮೊದಲು 15 ರಾಷ್ಟ್ರ ಇತ್ತು, ಈಗ 40 ರಾಷ್ಟ್ರದಿಂದ ಆಮದು ಮಾಡ್ತಾ ಇದೀವಿ. ಯಾಕೆ ನರೇಂದ್ರ ಮೋದಿ ಅವರು ಕರೆ ಕೊಡ್ತಾರೆ? ಸ್ವಲ್ಪ ಕ್ರೈಸಿಸ್ ಸಮಯ ಇದೆ, ಖರ್ಚು ವೆಚ್ಚಗಳನ್ನು ಕಮ್ಮಿ ಮಾಡಿ, ನಾವು ಬೇರೆಯವರಿಗೆ ಅವಲಂಬಿತ ಆಗೋದು ಬೇಡ. ಸರಿ, ಈ ತರ ಇರುವಾಗ ಕಾಂಗ್ರೆಸ್ ಪಕ್ಷ ಜೊತೆಲಿ ನಿಂತ್ಕೋಬೇಕಾ ಬೇಡವಾ? ಈಗ ಇದು ಇವತ್ತು ಎಷ್ಟು ಅವರು, ನಂಗೆ ಒಂದು ಮಾತು ಇಲ್ಲಿ ಹೇಳಲೇಬೇಕು ಸ್ಮಿತಾ, ಎಷ್ಟು ಕೇವಲವಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಸೋಮವಾರ 1 ಹೊತ್ತು ಊಟ ಮಾಡಿದ್ರೆ ಸಾಕು ಅಂತ ಹೇಳಿದ್ರು, ಅದನ್ನ ಅವ್ರು ನೆನ್ಪು ಮಾಡ್ತಾ ಇಲ್ಲ. ಚಿದಂಬರಂ ಏನ್ ಹೇಳಿದ್ರು ಅದು ನೆನಪಾಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನ್ ಮಾಡಬಹುದು, ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ವಿ. ಬಸವೇಗೌಡ ಸರ್